ವಾರ್ಡ್ ನಂಬರ್ 6 ನಿವಾಸಿಗಳಿಂದ ಶೌಚಾಲಯ ನಿರ್ಮಾಣ ಮಾಡಲು ಪಟ್ಟಣ ಪಂಚಾಯಿತಿ ಮುಂದೆ ಧರಣಿ. ವಾರ್ಡ್ ನಂಬರ್ 6ರಲ್ಲಿ ಕಳೆದ ಹಲವು ವರ್ಷಗಳಿಂದ ಶೌಚಾಲಯವಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದ್ದು, ಹಳೆಯ ಶೌಚಾಲಯವನ್ನು ಹೈಟೆಕ್ ಮಾಡಲು ಕಾಮಗಾರಿ ಕೈಗೆತ್ತಿಕೊಂಡು ವರ್ಷಗಳ ಕಳೆದರೂ ಇನ್ನೂ ಉದ್ಘಾಟನೆ ಬಗ್ಗೆ ಕಂಡಿಲ್ಲ. ಅಲ್ಲಿನ ನಿವಾಸಿಗಳ ಒತ್ತಾಯ ಎಂದರೆ, ಹೇಗಾದರೂ ಮಾಡಿ ಬೇಗನೆ ರೆಡಿ ಮಾಡಿ ಕೊಡಿ, ಹೋಗಲು ನಮಗೆ ನಾಚಿಕೆಯಾಗುತ್ತಿದೆ. ಶೌಚಾಲಯ ಪಕ್ಕದಲ್ಲಿರುವ ಮನೆಯ ಮಾಲೀಕ ಶೌಚಾಲಯವನ್ನು ಕಾಯುತ್ತಿದ್ದು, ಶೌಚಾಲಯಕ್ಕೆ ಹೋಗಲು ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕಾಮಗಾರಿ ಪೂರ್ಣಗೊಳಿಸಲು ಮನವಿ ಮಾಡಿದರು. ತದನಂತರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಜಿ ಚೌಧರಿ ಮಾತನಾಡಿ, 20 ದಿನದಲ್ಲಿ ವಾರ್ಡ್ ನಂಬರ್ 6 ನಿವಾಸಿಗಳ ಸಮಸ್ಯೆಯನ್ನು ಬೇಗನೆ ಪರಿಹರಿಸಿ ಹೈಟೆಕ್ ಶೌಚಾಲಯ ಚಾಲನೆ ನೀಡಲಾಗುವುದೆಂದು ತಿಳಿಸಿದರು. ಅಧಿಕಾರಿ ಜೊತೆ ನಾವು ಸಾಕಷ್ಟು ಜೊತೆ ಚರ್ಚೆ ಮಾಡಿ, ಅವನು ಜೈ ಭ್ರಷ್ಟ ಜೈ ಅವನು ಆರಯ್ಯ ಅವನು ಈಗ ಲೋಕಾಯುಕ್ತದ ಹೋಗೇಶ್ ಅವನು ಹೋಗೇ ಬಿಟ್ಟ. ನಾವು ಏನೇ ಕೇಳಿದರೆ ಇದು ಅರ್ಜಿ ಮುಖಾಂತರನೇ ಕೇಳಿವಿ. ನಾವು ಬರೀ ಸುಳ್ಳು ಹೇಳ್ತಾರ. ಇದನ್ನು ನಾಗರಾಜನ ನಾವು ಒಪ್ಸಿವಿ, ಇದನ್ನು ಪ್ರಮಾಣ ಮಾಡಿ ಕೇಳಿಸ್ರಿ, ಮಾಡು ನಾಗರಾಜ, ಇಲ್ಲ ಭಯ ಅಲ್ಲಿ ಹೆಂಗ ಏನು ಆಗಂಗಿಲ್ಲ, ತೊಂದರೆ ಆಗಂಗಿಲ್ಲ, ಮಾಡು ಅಂತೇಳಿ. ಅದು ಗಣದಿನ್ನಿ ಮಾರ್ಗ, ಅದು ಹದ್ದುಬಸ್ತು ಮಾಡಿ ಕೊಡಬೇಕು. ಅದು ಎಷ್ಟು ಜಾಗ ಅದ ಅಷ್ಟು ಜಾಗ ಗಣದಿನ್ನಿ ಮಾರ್ಗ ಇರಬೇಕು. ಅವ್ರದ್ದು ಎಷ್ಟು ಅದ ಅವ್ರು ಬರ್ಸಂದಿದ್ದು, ಅವ್ರು ರಿಜಿಸ್ಟ್ರೇಷನ್ ಇಲ್ಲಾಂದ್ರೆ ಬರೋಲ್ಲ, ಬರ್ಸಂದಿದ್ದರೆ ಅವ್ರ ಜಾಗ ಅವ್ರಿಗೆ ಬಿಟ್ಟು ಕೊಡ್ಬೇಕು. ಈ ಥರ ಮಾಡೋಕೆ ಹೋಗೋ ಕಾಲಕ್ಕೆ ಎಷ್ಟು ಜನ ಅಡ್ಡಿಪಡಿಸ್ಯಾರ ಇದಕ್ಕೆ ಕೇಳ್ರಿ. ಇಲ್ಲೇ ಅನ್ನೋ ಕಾಂಟ್ಯಾಕ್ಟ್ರು ಅದು ಮೊದಲು ಬೇರೆಯವರು ಅರ್ಧ ಮಾಡಿದ್ರಿ. ಆಮೇಲೆ ನಾನು ಮತ್ತೆ ಎಸ್ಟಿಮೇಟ್ ಪ್ರಕಾರ ಅದು ಏನಾದ್ರು ವರ್ಕ್ ಪೆಂಡಿಂಗ್ ಇತ್ತು. ಆ ವರ್ಕನ್ನ ನಮಗೆ ಇವರೆಲ್ಲ ಮುಖಂಡರು ಸೇರಿಕೇಸಿ ಮಾಡ್ರಿ ಅಂತೇಳಿ ಅಧ್ಯಕ್ಷರು, ಆಮೇಲೆ ಚೀಫ್ ಆಫೀಸರ್ಸು ಎಲ್ಲ ಹೇಳಿದರು. ಹೇಳಿದ ಮೇಲೆ ನಾವೇನು ಮಾಡಿದ್ವಿ, ಪರಿಶೀಲನೆ ಮಾಡಿದ್ವಿ ಅಲ್ವೇ ಕೆಲಸನ, ಏನೆಲ್ಲ ಕೆಲಸ ಪೆಂಡಿಂಗ್. ಓನ್ಲಿ ಪ್ಲಾಸ್ಟರ್ ಒಂದು, ಆಮೇಲೆ ಸಂಪು ಒಂದು, ಟ್ಯಾಂಕಿ ಕಟ್ಟೋದು, ವಾಟರ್ದು ಒಂದು, ಮೇಲೆ ಸಂಪು ಏರಿಸಿ ಸಪ್ಲೈ ಕೊಡೋದಿತ್ತು. ಈಗ ಪ್ಲಾಸ್ಟರ್ ಆಗಿದೆ ಒಳಗಡೆ. ಈ ಸ್ವಲ್ಪ ಅಲ್ಲಿ ಸ್ಥಳೀಯರು ಏನಾರ ಅಡ್ಡಿಪಡಿಸ್ತಿದ್ದಾರೆ. ಅವ್ರು ಅಡ್ಡಿಪಡಿಸಕೈತಾರೆ. ಅಂದರೆ ಸಿಮೆಂಟ್ ಏನಾರ ಕಲಸೋ ಟೈಮಲ್ಲಿ ಬಂದು ಅಡ್ಡ ಮಕ್ಕೋದು, ಚಲಿಕೆ ಕಸ್ಕೋದು, ಆಮೇಲೆ ಅಲ್ಲಿ ಲೇಬರ್ಸ್, ಅದು ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಸರ್ಕಾರದ ಅಥವಾ ಇವ್ರದ್ದು ಅವ್ರದ್ದು ಅಂತ ಗೊತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ ಮನೆ ಐತೆ ಒಬ್ರದ್ದು, ಮುಸ್ಲಿಮ್ ಆತಂದು, ಆತನ ಹೆಸರು ಮುಸ್ತಾಫ್ ಅಂತೇಳಿ. ಅವ್ರ ಮಕ್ಕಳು ಆಮೇಲೆ ಅವರು ಅಡ್ಡಿಪಡಿಸ್ತಿದ್ದಾರೆ. ಈಗ ನಾವು ಪ್ರತಿ ಸಲನೂ ಅಲ್ಲಿ ಕೆಲಸದಲ್ಲಿ ಇರೋಕ್ಕಾಗಲ್ಲ. ಲೇಬರ್ ಕೆಲಸ ಮಾಡತಕ್ಕಂತಾಗ ಅಡ್ಡಿಪಡಿಸಿ ಅಂತ ಅವರಿಗೆ ವಾದ ವಿವಾದದಿಂದ ದೊಡ್ಡ ಮಾಡ್ಕೊಂತ ಹೊಂಟಾರ. ಅಲ್ಲಿ ಕೆಲಸ ನಿಂದ್ರಸಕ್ಕೆ ಏನು ಅಡ್ಡಿ ಇಲ್ಲ. ಬಟ್ ನಾವೇನಂತೀವಿ, ಇಲಾಖೆಯಿಂದ ಸ್ವಲ್ಪ ಒಬ್ರಿಗೊಬ್ರು ಸಪೋರ್ಟ್ ಮಾಡಲಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡೋಣ ಅಂತ ಕುಂತೀವಿ. ಜನ ಸಂಗ್ರಹ ಮಾಡಿಕೊಂಡು ಶರೀಫ್ ಎಂಬ ವಕೀಲರಿಗೆ ನಾವು ಕೊಟ್ಟಿವಿ. ನಾವು ನ್ಯಾಯಾಲಯದಲ್ಲಿ ಗೆದ್ದೀವಿ. ನ್ಯಾಯಾಲಯದ ಪ್ರತಿ ಕಾಪಿಗಳು ಪಂಚಾಯತಿ ಜೈಯಲ್ಲಿ ಎಷ್ಟು ದಿವಸ ಬೇಕು ಅವ್ರಿಗೆ ನ್ಯಾಯಾಲಯದ ತೀರ್ಪಿಂದ ಆದೇಶ ಪ್ರತಿ ಮಾಡೋಕೆ? ಅವರಿಗೆ ಎಷ್ಟು ವರ್ಷ ಬೇಕ್ರಿ ಅವರಿಗೆ? ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡ್ಯಾರ ಅವರು. ನಾನು ಹೇಳಿಕೆ ಅಂತೀನಿ, ಸಾಬ್ರೆ ಇವ್ರು ಹೋಗ್ತಾರ, 2 ದಿವಸ ಪ್ಲಾಸ್ಟರ್ ಮಾಡ್ಯಾರ, ಮತ್ತು ಅವ್ರು ಅಡ್ಡಿಪಡಿಸೋಣ, ಇವ್ರು ಹೋಗಿಬಿಡ್ತಾರ. ಇವ್ರು ಪೊಲೀಸರಿಗೆ ಹಾಕಿ ಬಂದೋಬಸ್ತ್ ತಗೊಂಡು ಒಂದು ಲೆಟ್ರ್ ಪ್ಯಾಡ್ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ಗೆ. ಇವ್ರು ಏನು ಬೇಕಾದ್ರು ಪೊಲೀಸರ ಮೇಲೆ ಅಪದಾನ ಮಾಡ್ತಾರೆ ಇವರು. ರಾತ್ರಿ PSI ಅವರು ಕರೆದ್ರೆ, ಇದು ಏನಾನ ಆದರೆ ಇದು ಒಳ್ಳೆ ಜವಾಬ್ದಾರಿ ನೀನೇ ಅಂದರೆ ನಾನು ಸೈನ್ ಮಾಡಿ ಬಂದೀವಿ, ಇಲ್ಲಿ ಅದು ಕಾಪಿ ನಿಮ್ಗೆ ಕೊಡ್ತೀವಿ, ತೋರಿಸ್ತೀವಿ. ನಾವೇನು ಇದು ಮಾಡೋಕೆ ಬಂದೀವಿ ಗಲಾಟೆ? ನಮಗೆ ಶೌಚಾಲಯ ಬೇಕು, ನಮಗೆ ಬರೆದು ಕೊಡಬೇಕು. ಈಗ ಬರೆದು ಕೊಟ್ರೇ ನಾವು ಎದ್ದು ಹೋಗೋದು. ಆಮೇಲೆ ಈ ತಿಂಗಳ 25ಕ್ಕೆ ರಿಬ್ಬನ್ ಕಟಿಂಗ್ ಆಗ್ಬೇಕು. ಅದು ಯಾವ ಪರಿಸ್ಥಿತಿಗೆ ಮಾಡ್ತಾರೋ ಏನೋ ನಮಗೆ ಗೊತ್ತಿಲ್ಲ. ಮುಂದಿನ ನಡೆ ಕೀಲಿ ಹಾಕಿಬಿಡ್ತೀವಿ ಪಂಚಾಯತಿಗೆ. ಮತ್ತೆ ಮುಂದಿನ ನಡೆ ಅಂಬದು ಏನಿಲ್ಲ, ಕೀಲಿನೇ. ನಾವು ಎದ್ದು ಹೋಗೋದಿಲ್ಲ. ಏನ್ ಹೇಳ್ತೀರಿ ಹೇಳ್ರಿ? 25ನೇ ತಾರೀಕಿಗೆ ಅಂತಾರಲ್ಲ, 25ನೇ ತಾರೀಕಿಗೆ ಅಷ್ಟೇ ನೋಡ್ರಿ. ನಾವು ಹೋಗೋದಿಲ್ಲ, ಆಗ್ಬೇಕು ಇವತ್ತ. ನಮ್ಗ ಮರ್ಯಾದಿಲ್ಲ. ಅಲ್ಲಿ ಕುಂಟಿಗೆ ಹೋಗೋರಿಗೆ ಏನಂತಾರ, ಸಾಯಿಸ್ತೀವಿ ಅಂತಾರ. ಅವ್ರದ್ದು ಜಾಗ 4 ಗಂಟೆಗೆ, ಬೆಳಗ್ಗೆ ಮುಂದೆ 4 ಗಂಟೆಗೆ ಮರ್ಯಾದೆ ಐತಿಲ್ಲ ನಮ್ಗೆ. ಅವ್ರ 2 ಮಕ್ಳು ಇದಾರೆ ಇಲ್ಲ ಅವ್ರ ಮನ್ಯಾಗ? ಯಾಕೆ ಅವ್ರ ಮಕ್ಳು ಅಂದೆ? ಅವ್ರ 2 ಒಂದೇ ಮಕ್ಳು, ಅವ್ರು ಒಂದೇ ಮಕ್ಳೇನು? ನಾವು ಏನು ಮಕ್ಳು ಅಲ್ಲೇನು? ಅದು ಪರಿಣಾಮ ಮುಂದೆ ಏನು ಬರೋದು ನಾವು ನೋಡ್ಕೊಂತೀವಿ. 2 ತೀರ್ಮಾನ ಆಗ್ಬೇಕು ಅಷ್ಟೇ ನಮ್ಗೆ ಇವತ್ತ. ಅದಕ್ಕೆ ನಿಂತು ಸಾಕಾಗ್ಯದ. ಟೆಂಟು ಹೊಡೆದ್ವಿ, ಕೂಳು ನೀರು ಬಿಟ್ಟು ಕುಂತೀವಿ, ಎಲ್ಲ ಮಾಡಿದ್ವಿ. ಇವತ್ತಿಗೆ ತಲೆ ಕೆಟ್ಟು ಹೋಗ್ಯದ ನಮ್ಗೆ. ಅದು ಆಗ್ಬೇಕು. ನಮ್ಗೆ ಆಗ್ಬೇಕಂದ್ರೆ 5-6 ದಿನದಾಗ ನಮಗೆ ಮುಗಿದು ಇತ್ತ. ಅದು ಕಟ್ಟಕ್ಕೆ ಕೇಳಿದ್ರು ಅವ್ರು ನಿಂದ್ರಿಸಿದ್ರು. ಅದು ಸರ್ಕಾರ ಜಾಗ.
ಅದು ರಸ್ತೆ ಗಣದಿನ ಮಾರ್ಗ ಅದು ಗಣದಿನ ಮಾರ್ಗ ಅದು ಎಲ್ಲ ಜನ ಅಣ್ಣ ಇನ್ನ ಎರಡು ವಾರ್ಡ್ ಮಂದಿ ಬರ್ತಾರಣ್ಣ, 2 ವಾರ್ಡ್ ಮಂದಿ ಟಚ್ ಆತರ ಮಂದಿ ಬಂದಿಲ್ಲ. ಮಾಡಿಕೊಡ್ಬೇಕ್ರಿ, ಮಾಡಿಕೊಡ್ಬೇಕು, ನಮಗೆ ಮಾಡಿಕೊಡ್ಬೇಕು, ನಮಗೆ ಸರ್ ರೆಡಿ ಆಗ್ಬೇಕು. ನಮಗೆ ನಡೆಯಬೇಕು, ಮಾಡಿಕೊಡ್ಬೇಕೀಗ. ಇಷ್ಟು ಜನ ಪಂಚಾಯತಿ ಬಂದಿದ್ರೆ ಅಲ್ರಿ ಕಟ್ಟಕ್ ಬಂದ್ರ ನಾವು ರಾಂಜಿ ಕಳ್ಸ್ಯಾರ ಮಾಡ್ತಾರ್ರಿ ಇವ್ರ ಹೆಣ್ಮಕ್ಳ್ರಿ ಮಳೆ ಕೇಳ್ರಿ ಅವ್ನ ಅಂಜಿ ಬರ್ಬೇಕಿದ್ರೆ ನಾವು